ಸಂಕಟ ಆಗುತ್ತೆ ಗೊತ್ತು ನಂಗೆ. ನಿಂಗೆ ಸಂಕಟ ಆಗುತ್ತೆ ಗೊತ್ತು. ಸರಿ ರೀ ಹಂಗೆ ರೀ. ಹೆಂಗಿದೆ? ಒಳ್ಳೆಯದು. ಒಳ್ಳೆಯದೇ. ಕಡಕ್ಕಿಲ್ಲ. ಇದು ನಾಟಿ ಜೇನು ಎಂತ ಇದು? ಇದು ನಾಟಿ ಜೇನು. ನಾಟಿ ಜೇನು. ಹಾಂ, ಜೇನು ನಾಟಿ ಜೇನು ತೆಗೆದಿರ್ತಕ್ಕಂಥ ಜೇನುಗಳು. ಈ ಥರ ಜೇನು ಬಾಕ್ಸಿನಲ್ಲಿ ಫ್ರೇಮ್ನಲ್ಲಿ ಈ ಥರ ಕಟ್ತಾವೆ ಅವು. ಈ ಥರ ಕಟ್ತಾವೆ ಜೇನು. ಅದನ್ನು ಫೋರ್ ಇರ್ತಕ್ಕಂಥ ಫ್ರೇಮ್ನಲ್ಲಿ ಹಾಕಿಬಿಟ್ಟು ಅದು ಮಿಷನ್ನಲ್ಲಿ ಹಾಕಿ ಇದನ್ನು ಮಿಷನ್ನಲ್ಲಿ ತೆಗಿತೀವಿ. ಮಿಷನ್ನಲ್ಲಿ ತೆಗೆದು ಅದ ನಂತರ ಪ್ರಾಸೆಸಿಂಗ್ ಆದ ತಕ್ಷಣ ಅದರಲ್ಲಿ ಮೇಣ ಎಲ್ಲ ಬಂದಿರುತ್ತೆ. ಅದನ್ನೆಲ್ಲ ಸೋಸಿ ನೀಟಾಗಿ ಅದನ್ನು ಒಂದು ಬಾಟ್ಲಲ್ಲಿ ಹಾಕ್ತೀವಿ. ಬಾಟ್ಲಲ್ಲಿ ಹಾಕಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ಕೊಂಬಂದು ಇದು ತಂದು ಎಲ್ಲೆಲ್ಲಿ ಎಕ್ಸಿಬಿಷನ್ಗಳಲ್ಲಿ ನಾವು ಸೇಲ್ ಮಾಡ್ತೇವೆ. ಆದರೆ ಇದಕ್ಕೆ 10 ವರ್ಷ ಇದು ನೀರು ತಾಕ್ಸದೇ ಇದ್ದಿದ್ರೆ ಈ ಜೇನು 10 ವರ್ಷ ಇಟ್ಟರು ಏನೂ ಆಗಲ್ಲ, ಹಾಳಾಗಲ್ಲ. ಅಷ್ಟು ಒರಿಜಿನಾಲಿಟಿಯಾಗಿ ಇರುತ್ತೆ ನಮ್ಮ ಜೇನು. ಅಷ್ಟು ಕ್ಲೀನಾಗಿ ಇರುತ್ತೆ ಜೇನು ಮಾತ್ರ. ಆಮೇಲೆ ಇನ್ನೊಂದು ಗೊತ್ತಾ, ಈ ಹಪ್ಪಳ, ಇದು ಹಪ್ಪಳ ನ್ಯಾಚುರಲ್ ಹಪ್ಪಳ, ಕಲ್ಲರ್ ಹಾಕಿರ್ತಕ್ಕಂಥ ಹಪ್ಪಳ ಅಲ್ಲ. ಇದು ನ್ಯಾಚುರಲ್ ಹಪ್ಪಳ. ಇದು ಪೂರ್ತಿ ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಈ ಹಪ್ಪಳಕ್ಕೆ ಗೆಣಸು ಅಥವಾ ಕಲರ್ನ, ಲೆಮನ್ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿರ್ತಕ್ಕಂಥ ಹಪ್ಪಳ ಅಲ್ಲ. ಇದು ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದೇ ಹಪ್ಪಳ ಇದು. ಇದು ಅಷ್ಟೇ ಸೋಡಾ ಹಾಕಿ ಮಾಡಿರ್ತಕ್ಕಂಥದ್ದು ಹಲಸಿನ ಚಿಪ್ಸ್ ಅಲ್ಲ. ಇದು ಆ್ಯಕ್ಚುಲ್ ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥ ಚಿಪ್ಸ್ ಇದು. ಇದು 250 ಗ್ರಾಮ್ಸ್ ಈ ಥರ ಬರುತ್ತೆ. ಇದು ಜೇನುತುಪ್ಪ 500 ಗ್ರಾಮ್ಸ್ ಈ ಥರ ಬರುತ್ತೆ. ಇದು 1 ಕಿಲೋಗೆ ನಮಗೆ ಡಬ್ಬ ಸಿಕ್ಕಿಲ್ಲ, ಇದರಲ್ಲಿ ಹಾಕಿ ಬಂದಿದ್ದೀವಿ. 1 ಕಿಲೋ ಈ ಥರ ಬರುತ್ತೆ. ಆಮೇಲೆ ಇನ್ನೂ ಒಂದು ನ್ಯಾಚುರಲ್ ತೆಂಗಿನೆಣ್ಣೆ ಈ ಥರ ಬರುತ್ತೆ. ನ್ಯಾಚುರಲ್ ತೆಂಗಿನೆಣ್ಣೆ ಎಂಥ ಸ್ಮೆಲ್ ಇರುತ್ತೆ ನೋಡಿ. ಒಂದು ಸಲ ನೀವು ಒಂದು ಸ್ಮೆಲ್ ನೋಡಿ. ಇದು ಸ್ಮೆಲ್ಲು ಆಗಿದೆ ನೋಡಿ, ಒಳ್ಳೆ ಇದೆ ಸ್ಮೆಲ್. ಇದು ನ್ಯಾಚುರಲ್ ತೆಂಗಿನೆಣ್ಣೆ ಈ ಥರ. ಕೊಬ್ಬರಿಯನ್ನು 2 ತಿಂಗಳು ಸ್ಲ್ಯಾಬ್ ಮೇಲೆ ಒಣಸಿ ಅದ ನಂತರದಲ್ಲಿ ಅದನ್ನು ಒಡೆದು ಸಂಸ್ಕರಣ ಮಾಡಿ ಮತ್ತೆ ಆ ಕೊಬ್ಬರಿಯನ್ನು ಮತ್ತೆ ಪುನಃ ಬಿಸಿಲಿಗೆ ಹಾಕಿ 4 ಡೇಸ್ ಮತ್ತೆ ಬಿಸಿಲಿಗೆ ಹಾಕಿ ಮತ್ತೆ ಎಣ್ಣೆ ಮಾಡಿಸಿ ಸ್ಲೋ ತಿರುಗುವ ಗಾಣದಲ್ಲಿ ಎಣ್ಣೆ ಮಾಡಿ ಅದನ್ನು ಮತ್ತೆ ಆ ಎಣ್ಣೆಯನ್ನು ಮತ್ತೆ 5 ಡೇಸ್ ಬಿಸಿಲಿಗೆ ಹಾಕಿ ಅದರಲ್ಲಿರ್ತಕ್ಕಂಥ ಮೊಡ್ಡೆಲ್ಲ ಕೆಳಗೆ ಇಳಿದ ನಂತರ ಆಮೇಲೆ ಈ ಕ್ಯಾನ್ಗಳಿಗೆ ನಾವು ತುಂಬಿಸ್ತೇವೆ. ಅಳೆದು ಅದೇ ಲೀಟ್ರ್ ಪ್ರಕಾರವಾಗಿ ಅಳೆದು ಈ ಕ್ಯಾನ್ಗಳಿಗೆ ತುಂಬಿಸ್ತೀವಿ. ತುಂಬಿಸಿದರೆ ಈ ಎಣ್ಣೆನೂ ಕೂಡ ಅಷ್ಟೇ 1 ಇಯರ್ ಇಟ್ಟರು ಕೂಡ ಆ ಎಣ್ಣೆ ಫ್ಲೇವರ್ ಹಾಗೇ ಇರುತ್ತೆ. ಸ್ಮೆಲ್ ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿ ಎಲ್ಲ ಪ್ರಾಡಕ್ಟ್ಗಳು ನ್ಯಾಚುರಲ್ ಆಗಿಯೇ ಇರುತ್ತೆ.